ಯಾವುದಾದ್ರೂ ಜಮೀನಿದು ನಂದು ಅಂದ್ರೆ ಅವ್ರದ್ದು ಅಂತ ಆಗುವಂತ ಬಿಲ್ಲನ್ನ ತಂದು ಅವರೇ ಮುಸ್ಲಿಮರಿಗೆ ಓಲೈಸಿ ವೋಟ್ ಹಾಕ್ಸ್ಕೊಳಕ್ಕೆ ಹಿಂದೆ ನೆಹರು ಅವರಿದ್ದಂತ ಇಂದಿರಾ ಗಾಂಧಿ ಅವರು ಇವರೆಲ್ಲ ಓಲೈಕೆ ರಾಜಕಾರಣ ಮಾಡಿದ್ರು. ಆ ಸೆಕ್ಷನ್ 40 ಅದಕ್ಕೆ ತಿದ್ದುಪಡಿ ತರೋ ಮುಖಾಂತರ ಏನು ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಅದನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದಾರೆ. ಒಪ್ಪೋಡೋಗಿ ಯಾರ್ದೋ ಜಮೀನು ನಂದು ಅಂದ್ಬಿಟ್ರೆ ಅವ್ರದ್ದು ಆಗಕ್ಕೆ ಸಾಧ್ಯನೇ ಇಲ್ಲ. ಈ ನೆಲದ ಕಾನೂನು ಇದೆ. ಆ ದೃಷ್ಟಿಯಿಂದ ನಾವು ಕೂಡ ಇದಕ್ಕೆ ಹೋರಾಟ ಮಾಡಿದ್ರಿ. ಇವತ್ತು ನಮಗೆ ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ. ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ, ನಾನು ಅಮಿತ್ ಶಾ ಅವರಿಗೆ, ನಮ್ಮ ಪಾರ್ಟಿಯ ಅಧ್ಯಕ್ಷರವರು ನಡ್ಡಾ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದರಿಂದ ಕರ್ನಾಟಕದ ಲಕ್ಷಾಂತರ ರೈತರು ನೆಮ್ಮದಿಯಿಂದ ಬದುಕ್ತಾರೆ. ಹಲವಾರು ಮುಜರಾಯಿ ದೇವಸ್ಥಾನಗಳು ಕೂಡ ವಕ್ಫ್ ಬೋರ್ಡ್ ಅಂತ ಮಾಡಿಬಿಟ್ಟಿದ್ರು. ಹಲವಾರು ಪಾರಂಪರಿಕ ಜಮೀನುಗಳೇನಿತ್ತು ಅದನ್ನು ಕೂಡ ವಕ್ಫ್ ಬೋರ್ಡ್ ಅಂತ ಮಾಡಿದ್ರು. ಈಗ ಅವಕ್ಕೆಲ್ಲ ಒಂದು ನೆಮ್ಮದಿ ಸಿಕ್ಕಿದೆ. ಇನ್ಮೇಲೆ ಕರ್ನಾಟಕದ ಜನ ನೆಮ್ಮದಿಯಿಂದ ಬದುಕುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಅವಕಾಶ ಮಾಡಿದೆ. ಈ ಸೆಕ್ಷನ್ 40ಕ್ಕೆ ತಿದ್ದುಪಡಿ ತಂದಿರೋದನ್ನ ನಾನು ಸ್ವಾಗತವನ್ನ ಮಾಡ್ತೀನಿ. ನೋಡಿ, ಇದರಲ್ಲಿ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ಇಲ್ಲ. ಯಾಕೆಂದ್ರೆ JDS ಅವರು ಕೂಡ ಹಿಂದೆ ಇಲ್ಲೇ ಫ್ರೀಡಂ ಪಾರ್ಕ್ ಅಲ್ಲೇ ಹೋರಾಟ ಮಾಡಿದ್ರು, ಬೆಲೆ ಏರಿಕೆ ಬಗ್ಗೆ ಹೋರಾಟ ಮಾಡಿದ್ರು. ನಾವೇನು ಅದಕ್ಕೆ ಅಬ್ಜೆಕ್ಷನ್ ಮಾಡಿಲ್ಲ. ಸೊ ಅವರು JDS ಹೋರಾಟವನ್ನ ಅವ್ರು ಮಾಡ್ಬೋದು, ನಮ್ದು ಹೋರಾಟ ನಾವು ಮಾಡ್ಬೋದು. ಅದೇ ರೀತಿ ಒಪ್ಪಂದ ಆಗಿರುವಂಥದ್ದು. ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಿಗೆ ಮಾಡ್ತೀರಿ. ಚುನಾವಣೆ ಬಂದಾಗ ಒಟ್ಟಿಗೆ ಸ್ಪರ್ಧೆ ಮಾಡ್ತೀರಿ. ಚುನಾವಣೆಯಲ್ಲಿ ಹೊಂದಾಣಿಕೆಗಳನ್ನ ಮಾಡ್ತೀರಿ. ಆ ದೃಷ್ಟಿಯಿಂದ ಈ ಹೋರಾಟಕ್ಕೆ ಅವರು ಬೇಸರ ವ್ಯಕ್ತ ಮಾಡಿರುವಂಥದ್ದು ಒಳ್ಳೇದಲ್ಲ. ಈಗಾಗಲೇ ಅವರು ಒಂದಲ್ಲ 10 ಹೋರಾಟಗಳನ್ನು ಮಾಡಿದ್ದಾರೆ. ಅದಕ್ಕೆ ನಮಗೇನು ಇನ್ವಿಟೇಷನ್ ಕೊಟ್ಟಿಲ್ಲ. ನಾವು 10 ಹೋರಾಟಗಳನ್ನು ಮಾಡಿದ್ದೀರಿ, ಅವ್ರಿಗೆ ಇನ್ವಿಟೇಷನ್ ಇಲ್ಲ ಇದರಲ್ಲಿ. ಆದರೆ ಚುನಾವಣೆ ಬಂದಾಗ ನಾವು ಅವ್ರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡಿದ್ದೀರಿ. ಲೋಕಸಭೆಯಲ್ಲಿ ಹೊಂದಾಣಿಕೆ ಆಗಿದೆ, ಮುಂದೆ ಬರುವಂಥ ಚುನಾವಣೆಗಳು ಒಂದೇ ಆಗಿದೆ. ವಿಧಾನಸಭೆಯಲ್ಲೂ ಕೂಡ ನಾನು ವಿಧಾನಸಭೆ ನಡೆಯೋಕ್ಕೆ ಮುಂಚೆನೆ ಒಂದು 5-6 ದಿನ ಮುಂಚೆನೆ ನಾವೆಬ್ಬರು ಸಭೆಗಳನ್ನು ಮಾಡಿ ಅದಕ್ಕೆ ಕುಮಾರಸ್ವಾಮಿಯವರು ಬಂದು ಮಾತಾಡಿದ್ದಾರೆ. ನಾವೆಲ್ಲ ಹೊಂದಾಣಿಕೆಯಿಂದ ಹೋಗ್ತೀವಿ. ಹೋರಾಟ ಇಸ್ ಡಿಫರೆಂಟ್. ಅಂದ್ರೆ ದುರಾಂಕಾರದ ಪರಮಾವಧಿ. ಬಿಜೆಪಿ ಹೋರಾಟ ಮಾಡುತ್ತೆ ಅಂದ್ರೂ ಕೂಡ ಜನರ ವಿರುದ್ಧವಾಗಿ ಡೀಸೆಲ್ ಬೆಲೆ ಏರಿಕೆ ಮಾಡಿ, ಡೀಸೆಲ್ ಬೆಲೆ ಒಂದೇ ಏರಿಕೆ ಆಗಲ್ಲ, ಈಗ ತರಕಾರಿ ದಿನಿಸು ಎಲ್ಲನೂ ಕೂಡ ಏರಿಕೆ ಆಗೋತತೆ. ಅಂದ್ರೆ ನಾನು ಬಡ್ಜೆಟ್ ಅಲ್ಲೇ ಭಾಷಣ ಮಾಡಬೇಕಾದ್ರೆ ಹೇಳಿದ್ದೆ ವಿಧಾನಸಭೆಯಲ್ಲಿ, ಇನ್ನು ಮುಂದೆ ಮಾರಿ ಹಬ್ಬ ಕಾದಿದೆ ಅಂತ. ಈಗ ಮಾರಿ ಹಬ್ಬವನ್ನ ಒಂದೊಂದೇ ರಾಜ್ಯದ ಜನಗಳ ಮೇಲೆ ಏರ್ತಾ ಇದ್ದಾರೆ. ಈ ಸರ್ಕಾರ ದುರುಳರ ಸರ್ಕಾರ, ಮೋಸ. ಅವರು ಮಾತು ಕೊಟ್ಟಿದ್ದೇನು, ಮೋಸ ಮಾಡಿದ್ದೇನು, ಇದು ನೋಡ್ತಾ ಇದ್ದೀರಿ ಇವತ್ತು ನಾವು. ಅವರು ಈಗ ಅವ್ರ ಕುರ್ಚಿ, ಸಿದ್ದರಾಮಯ್ಯನವರ ಕುರ್ಚಿ ಅಳ್ಳಾಡ್ತಾ ಇದೆ, ಅದರಿಂದ ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ ದೆಹಲಿ ಪ್ರವಾಸ. ರಾಜ್ಯದ ಅಭಿವೃದ್ಧಿಗೆಲ್ಲ ಅವ್ರು ಹೋಗ್ತಾ ಇರೋದು. ಸುಮ್ಮನೆ ನಾಮಕಾವಸ್ಥೆ, ಕೇಂದ್ರದ ಮಂತ್ರಿಗಳು ಅಂತ ಹೇಳಿದ್ದಾರೆ. ಅವರು ಹೋಗ್ತಾ ಇರೋದು CM ಕುರ್ಚಿಯನ್ನ ಉಳಿಸ್ಕೊಳಕ್ಕೆ. ಅವರು DK ಶಿವಕುಮಾರ್ ಯಾವಾಗ ಕಿತ್ಕೊಂಡ್ಬಿಡ್ತಾರೋ ಕುರ್ಚಿ, ಅದನ್ನ ಕಾಪಾಡೋದಕ್ಕೋಸ್ಕರ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿಗೆ ಹೋಗ್ತಾ ಇಲ್ಲ. ಇಲ್ಲಿ ಒಂದ್ ಕಡೆ ತೆರಿಗೆ ಏರಿಕೆ ಮಾಡಿಬಿಟ್ಟು ಅಲ್ಲಿ ಪಲಾಯನ ಓಡೋಗಿದ್ದಾರೆ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.